ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಕನ್ನಡ ನಾಡಿನ ಜೀವನದಿ ತನ್ನ ಜೀವ ಕಳೆಯನ್ನೇ ಕಳ್ಕೊಳ್ಳುತ್ತಾ ಜೀವ ಉಳಿಸುವ ನೀರು ವಿಷ ಆಗುತ್ತಾ, ಕೋಟ್ಯಂತರ ಜನರ ಪಾಲಿಗೆ ಬದುಕಿನ ಮೂಲವಾಗಿರೋ ಆ ನದಿ ಮುಂದೊಂದಿನ ಅದೇ ಜನರ ಜೀವಕ್ಕೆ ಎರವಾಗುತ್ತಾ, ಇಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇರೋದು IIT ಮದ್ರಾಸ್ನ ಸಂಶೋಧಕರ ತಂಡ. ಇದು ಕೇವಲ ನದಿಯ ಅಕ್ಕಪಕ್ಕದಲ್ಲಿರೋ ಜನರಿಗೆ ಮಾತ್ರ ಅಲ್ಲ, ನಾವು ಬೆಂಗಳೂರಿನ ಜನಕ್ಕೆ ಕೂಡ ಈ ಸುದ್ದಿ ಅತ್ಯಂತ ಆತಂಕವನ್ನುಂಟು ಮಾಡುತ್ತೆ. ಇನ್ನು ಈ ನದಿಯ ನೀರು ಕುಡಿಯೋರು ಮಾತ್ರ ಅಲ್ಲ, ಇಲ್ಲಿ ಬೆಳೆಯುವ ಆಹಾರವನ್ನು ಸೇವಿಸುವವರು ಆತಂಕಕ್ಕೀಡಾಗಲೇಬೇಕಾದ ವರದಿ ಇದು. ಇನ್ನಾದರೂ ನಮ್ಮ ದಪ್ಪ ಚರ್ಮದ ಸರ್ಕಾರಗಳು ಎಚ್ಚೆತ್ತುಕೊಳ್ಳದೆ ಹೋದರೆ, ಈ ಜೀವ ನದಿಯ ಉಳಿವಿಗೆ ಶ್ರಮಿಸದೇ ಹೋದರೆ ಭಯಾನಕ ಅಪಾಯಕ್ಕೆ ನೀವು ಎಲ್ಲ ಕೂಡ ತುತ್ತಾಗಬೇಕಾದ ಪರಿಸ್ಥಿತಿ ಬರುತ್ತೆ. ಇವತ್ತು ನೀರು ವಿಷವಾಗ್ತಿದೆ ಅನ್ನೋ ಭಯಾನಕ ವರದಿ ಬರ್ತಾ ಇರೋದು ಕಾವೇರಿ ನದಿ ಬಗ್ಗೆ. ಗೆಳೆಯರೆ, ಕಾವೇರಿ ನದಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲಿನ ಲಕ್ಷಾಂತರ ಎಕರೆಗಳಷ್ಟು ಭೂಮಿಗೆ ನೀರಾವರಿಯನ್ನು ಒದಗಿಸ್ತಾ ಕೋಟ್ಯಂತರ ಮಂದಿಗೆ ಅನ್ನ ಕೊಡ್ತಾ ತಮಿಳುನಾಡಿಗೆ ಹರಿದು ಹೋಗುತ್ತೆ. ಅಲ್ಲಿ ಕೂಡ ಕಾವೇರಿಯನ್ನು ನಂಬಿದ ಕೋಟ್ಯಂತರ ಜೀವಗಳಿವೆ. ಇಲ್ಲಿ ಎರಡು ರಾಜ್ಯಗಳ ನಡುವಿನ ನೀರಿನ ಜಗಳವನ್ನು ಬದಿಗಿಟ್ಟು ನಾವು ನೋಡೋದಾದರೂ ಕೂಡ, ತಾನು ಹುಟ್ಟುವ ಸ್ಥಳದಿಂದ ಸುಮಾರು 765 ಕಿಲೋಮೀಟರ್ಗಳಷ್ಟು ದೂರ ಹರಿದು ಬಂಗಾಳ ಕೊಲ್ಲಿಯಲ್ಲಿ ಸಮುದ್ರವನ್ನು ಸೇರುವ ಈ ಕಾವೇರಿ ತಾನು ಹರಿಯುವ ದಾರಿಯುದ್ದಕ್ಕೂ ಅದೆಷ್ಟು ಕೋಟಿ ಜೀವಗಳಿಗೆ ಬದುಕನ್ನು ಕಲ್ಪಿಸಿಕೊಡುತ್ತೆ ಅನ್ನೋದನ್ನು ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲ. ಕಾವೇರಿ ಬಗ್ಗೆ, ಅದರ ಪ್ರಾಮುಖ್ಯತೆ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಹೀಗಾಗಿ ಇಲ್ಲಿ ನೇರವಾಗಿ ಕಾವೇರಿ ನದಿಯ ಒಡಲಿಗೆ ವಿಷ ಸೇರ್ತಿರೋ ವಿಷಯಕ್ಕೆ ಹೋಗ್ಬಿಡೋಣ. ಸ್ನೇಹಿತರೆ, IIT ಮದ್ರಾಸ್ ಸಂಸ್ಥೆಯ ಸಂಶೋಧಕರಾದ ಲಿಗಿ ಫಿಲಿಪ್, ನೀತಾ, KG ಗಣಪತಿ ಸೇರಿದ ಹಾಗೆ ಒಂದಷ್ಟು ಜನ ಸಂಶೋಧಕರ ತಂಡ ಕಾವೇರಿ ನದಿಯ ನೀರಿನ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದೆ. ಈ ತಂಡ ನದಿ ನೀರಿನ ಶುದ್ಧತೆ, ಅದು ಕುಡಿಯೋದಕ್ಕೆ ಎಷ್ಟು ಯೋಗ್ಯವಾಗಿದೆ ಹಾಗೂ ಆ ನದಿ ನೀರಿನಿಂದ ಪರಿಸರದ ಮೇಲೆ ಆಗ್ತಾ ಇರೋ ಪರಿಣಾಮಗಳೇನು ಅನ್ನೋ ಬಗ್ಗೆ ಕೂಲಂಕಷವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನದಿಗಳ ಬಗ್ಗೆ ಸಂಶೋಧನೆ ನಡೆಸಿರೋ ಈ ತಂಡ ಈಗ ಕಾವೇರಿ ನದಿಯ ಕುರಿತಾದ ವರದಿಯನ್ನು ಹೊರಹಾಕಿದೆ. ಕಾವೇರಿ ನದಿ ಈಗ ಫಾರ್ಮಾಸ್ಯೂಟಿಕಲ್ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂದರೆ ಔಷಧ ಕಂಪನಿಗಳಲ್ಲಿ ಉಪಯೋಗಿಸುವ ರಾಸಾಯನಿಕಗಳು, ಪರ್ಸನಲ್ ಕೇರ್ ಪ್ರಾಡಕ್ಟ್ಗಳು ಅಂದರೆ ನಮ್ಮ ಜನ ಸುಂದರವಾಗಿ ಕಾಣೋದಕ್ಕೆ ಬಳಸುವ ವಸ್ತುಗಳಿಂದ ಹಿಡಿದು ದಿನನಿತ್ಯ ನಾವು ಬಳಸುವ ಸೋಪು, ಶ್ಯಾಂಪೂನಂಥ ಪ್ರಾಡಕ್ಟ್ಗಳು, ಪ್ಲಾಸ್ಟಿಕ್ ವಸ್ತುಗಳು, ಹೆವಿ ಮೆಟಲ್ಗಳು ಹಾಗೂ ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳಂಥ ರಾಸಾಯನಿಕ ತ್ಯಾಜ್ಯಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಲಿನ ಆಗಿದೆ. ಹೀಗಾಗಿನೇ ಕಾವೇರಿ ನೀರಲ್ಲಿ ಜಿಂಕ್, ಕ್ರೋಮಿಯಂ, ಲೆಡ್, ನಿಕ್ಕಲ್ ಸೇರಿದ ಹಾಗೆ ಸಾಕಷ್ಟು ರಾಸಾಯನಿಕಗಳು ಸೇರ್ಕೊಂಡಿವೆ ಅನ್ನೋದನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಇದಲ್ಲದೆ ಔಷಧ ಕಂಪನಿಗಳಲ್ಲಿ ಉಪಯೋಗಿಸುವ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಹೈಪರ್ ಸೆನ್ಸಿಟಿವ್ ರಾಸಾಯನಿಕಗಳು, ಆ್ಯಂಟಿಬಯೋಟಿಕ್ಸ್ ಸೇರಿದ ಹಾಗೆ ಸಾಕಷ್ಟು ರಾಸಾಯನಿಕ ಪದಾರ್ಥಗಳು ಕೂಡ ಸೇರಿಕೊಂಡಿರೋದು ಪರೀಕ್ಷೆಯಲ್ಲಿ ತಿಳಿದು ಬರ್ತಾ ಇದೆ. ಗೆಳೆಯರೆ, IIT ಮದ್ರಾಸ್ನ ಈ ತಂಡ ಕಳೆದ 2 ವರ್ಷಗಳಿಂದ ಕಾವೇರಿ ನದಿ ಸೇರಿದ ಹಾಗೆ ಸಾಕಷ್ಟು ನದಿ ಪಾತ್ರಗಳ ಮೇಲೆ ಕಣ್ಣಿಟ್ಕೊಂಡು ಅಲ್ಲೆಲ್ಲ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕಾವೇರಿಯ ಬಗ್ಗೆ ಹೇಳೋದಾದರೆ ಸುಮಾರು 22 ಕಡೆಗಳಲ್ಲಿ ನೀರಿನ ಸ್ಯಾಂಪಲ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಲಾಗಿದೆ. ಕಾವೇರಿ ನದಿ ಹುಟ್ಟುವ ಬ್ರಹ್ಮಗಿರಿ ತಪ್ಪಲಿನಿಂದ ಹಿಡಿದು ಅದು ಸಮುದ್ರವನ್ನು ಸೇರುವ ಕಾವೇರಿ ಪಟ್ಟಣಂವರೆಗೆ ಆಯ್ದ ಜಾಗಗಳಲ್ಲಿ ಈ ನದಿಯ ನೀರಿನ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಾ ಇದೆ. ಪ್ರಮುಖವಾಗಿ ಕಾವೇರಿ ನದಿಗೆ ಬಿಡುವ ಕೊಳಚೆ ನೀರಿನ ಬಗ್ಗೆ ಹಾಗೂ ಅದರ ಶುದ್ಧೀಕರಣ ಘಟಕಗಳ ಬಗ್ಗೆ ಕೂಡ ಸಂಶೋಧಕರು ಗಮನ ಹರಿಸ್ತಾ ಇದ್ದಾರೆ. ಹೀಗಾಗಿನೇ ಈ ರೀತಿಯ ಹೆಚ್ಚು ಪ್ರಮಾಣದ ಅಶುದ್ಧ ನೀರು ಬಂದು ಸೇರುವ ಸುಮಾರು 11 ಜಾಗಗಳಲ್ಲಿ ವಾಟರ್ ಮಾನಿಟರಿಂಗ್ ಸಿಸ್ಟಮನ್ನು ಸ್ಥಾಪಿಸಿ ಅಲ್ಲಿ ನಿಯಮಿತವಾಗಿ ಆ ನೀರಿನ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲದೆ ಕಾವೇರಿ ನದಿಯಿಂದ ಜನರಿಗೆ ಕುಡಿಯುವ ನೀರನ್ನು ಪಂಪ್ ಮಾಡುವ ಸ್ಥಳಗಳಲ್ಲಿ ಕೂಡ ಈ ತಂಡ ನೀರಿನ ಪರೀಕ್ಷೆಯನ್ನು ಮಾಡ್ತಾ ಇದೆ. ಹೀಗೆ ಸತತ 2 ವರ್ಷಗಳ ಪರಿಶೀಲನೆಯ ನಂತರ ಕಾವೇರಿ ನದಿಯಲ್ಲಿ ಔಷಧ ತಯಾರಿಕಾ ಸಂಸ್ಥೆಗಳ ತ್ಯಾಜ್ಯ ಮತ್ತು ಅಲ್ಲಿನ ರಾಸಾಯನಿಕಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ತಾ ಇವೆ ಅನ್ನೋದು ಬಹಿರಂಗವಾಗ್ತಾ ಇದೆ. ಈ ತಂಡದ ಮುಖ್ಯಸ್ಥರಾಗಿರುವ ಫಿಲಿಪ್ ಹೇಳೋ ಹಾಗೆ, ಕಾವೇರಿ ನದಿ ಅತಿ ಹೆಚ್ಚು ಮಳೆಯನ್ನು ಆಧರಿಸಿರುವ ನದಿ ಪಾತ್ರ. ಸಾಮಾನ್ಯವಾಗಿ ಮಳೆ ನೀರು ಹೆಚ್ಚು ಇರೋ ಸಂದರ್ಭದಲ್ಲಿ ನದಿ ನೀರಲ್ಲಿ ರಾಸಾಯನಿಕಗಳು ಕಡಿಮೆ ಪ್ರಮಾಣದಲ್ಲಿರುತ್ತವೆ. ಆದರೆ ಯಾವಾಗ ಮಾನ್ಸೂನ್ ನಿಂತು ಬೇಸಿಗೆ ಆರಂಭ ಆಗುತ್ತೋ ಆ ಸಂದರ್ಭದಲ್ಲಿ ನದಿ ನೀರಲ್ಲಿನ ವಿಷಯುಕ್ತ ಲವಣಗಳು ಹಾಗೂ ರಾಸಾಯನಿಕಗಳ ಪ್ರಮಾಣ ಹೆಚ್ಚಾಗುತ್ತೆ. ಯಾಕೆಂದರೆ ಈಗ ಸದ್ಯಕ್ಕೆ ನದಿಗೆ ಬಿಡಲಾಗ್ತಾ ಇರೋ ಕೊಳಚೆ ನೀರಿನ ಶುದ್ಧೀಕರಣ ಸರಿಯಾದ ಮಟ್ಟದಲ್ಲಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ. ಹೀಗಾಗಿ ಈ ಸಂದರ್ಭದಲ್ಲಿ ನೀರಿನಲ್ಲಿ ವಿಷ ಹೆಚ್ಚಾಗಿ ಬೆರೆತು ಹೋಗುತ್ತೆ. ಇನ್ನು ಮಳೆ ಬಂದು ನೀರು ಹೆಚ್ಚು ಪ್ರಮಾಣದಲ್ಲಿ ಬಂದಾಗ ವಿಷದ ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋದು ಸಂಶೋಧಕರ ಅಭಿಪ್ರಾಯ.
ಹಾಗೆ ನೋಡಿದರೆ ಬೇಸಿಗೆ ಕಾಲದಲ್ಲಿ ಕಾವೇರಿ ನೀರನ್ನು ಕುಡಿಯೋದಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅಂಥ ಸಂದರ್ಭದಲ್ಲಿ ವಿಧಿ ಇಲ್ಲದೆ ಜನರಿಗೆ ಅದೇ ವಿಷಯುಕ್ತ ನೀರನ್ನು ಕೊಡಲಾಗ್ತಾ ಇರೋದು ಈ ಮಾಹಿತಿಯಿಂದ ಹೊರಬರ್ತಾ ಇದೆ. ಇನ್ನು ಕಾವೇರಿ ನದಿಯಲ್ಲಿನ ನೀರಲ್ಲಿ ಇಷ್ಟೆಲ್ಲ ರಾಸಾಯನಿಕಗಳು ಸೇರ್ತಾ ಇರೋದಾದರೂ ಹೇಗೆ ಅನ್ನೋದನ್ನು ನಾವು ಗಮನಿಸಿ ನೋಡೋದಾದರೆ ನಮಗಲ್ಲಿ ಕಾಣಿಸೋದು ಕಾವೇರಿ ನದಿ ಪಾತ್ರದಲ್ಲಿ ನಡೀತಾ ಇರೋ ಕೃಷಿ ಚಟುವಟಿಕೆಗಳು, ನದಿ ಪಕ್ಕದಲ್ಲಿರೋ ಕಾರ್ಖಾನೆಗಳಿಂದ ಹಾಗೂ ಬೆಂಗಳೂರಿನಂಥ ದೊಡ್ಡ ದೊಡ್ಡ ನಗರಗಳ ಕಲುಷಿತ ನೀರು ಕಾವೇರಿ ನದಿಯ ಉಪನದಿಗಳನ್ನು ಸೇರಿ ಆ ನಂತರ ಅದು ಕಾವೇರಿ ನದಿಗೆ ಸೇರ್ತಾ ಇರೋದು, ತಮಿಳುನಾಡಲ್ಲಿನ ಕೈಗಾರಿಕೆಗಳು ಹಾಗೂ ಅಲ್ಲಿನ ಕೊಳಚೆ ನೀರಿನ ನಿರ್ವಹಣೆ ಇವೆಲ್ಲವೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುವುದು ಗೊತ್ತಾಗುತ್ತೆ. ಹಾಗೆ ನೋಡಿದರೆ ಕಪಿಲಾ ನದಿ ಪಾತ್ರದಲ್ಲಿ ಸಾಕಷ್ಟು ಕಾರ್ಖಾನೆಗಳಿವೆ. ಹಾಗೆಯೇ ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚು ರಾಸಾಯನಿಕಗಳನ್ನು ಬಳಸಿ ಕೃಷಿ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕಾವೇರಿ ನದಿಯ ಮತ್ತೊಂದು ಉಪನದಿಯಾದ ಭವಾನಿ ನದಿ ಕೂಡ ಇಂಥದ್ದೇ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಆ ನಂತರದಲ್ಲಿ ತಿರುಚುನಾಪಳ್ಳಿಯನ್ನು ದಾಟಿದ ನಂತರ ಕಾವೇರಿ ಮತ್ತಷ್ಟು ಮಲಿನ ಆಗ್ತಾ ಇರೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಕಾವೇರಿ ನದಿ ಬಗ್ಗೆ ಈ ಕೂಡಲೇ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ಹೆಚ್ಚಿನ ಗಮನವನ್ನು ಹರಿಸಲೇಬೇಕಾದ ಅನಿವಾರ್ಯತೆ ನಿರ್ಮಾಣವಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಯಾವ ಕಾರ್ಖಾನೆಯಿಂದ ನದಿಗೆ ಕಲುಷಿತ ನೀರು ಬರ್ತಾ ಇದೆ ಅನ್ನೋದನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಲಂಕಷವಾಗಿ ಪರಿಶೀಲಿಸಿ ಅಲ್ಲೇನಾದರೂ ಇಂಥ ಸಮಸ್ಯೆ ಕಂಡು ಬಂದರೆ ತಕ್ಷಣ ಅದನ್ನು ಸರಿಪಡಿಸಬೇಕು. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನೋದು ಒಂದಿದೆ ಅನ್ನೋ ಥರದ ಕೆಲಸ ಕೂಡ ಇವತ್ತಿನವರೆಗೆ ಎಲ್ಲೂ ನಡೀತಿಲ್ಲ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಹಾಗೆಯೇ ಜನ ಕೂಡ ಬಟ್ಟೆ ಬರೆಗಳನ್ನು, ತಮ್ಮ ಮನೆಯ ಕಸಾನ, ತಾವು ಬಳಸೋ ಮೇಕಪ್ ಐಟಮ್ಗಳನ್ನು ಮತ್ತಿತರ ತ್ಯಾಜ್ಯಗಳನ್ನು ತಗೊಂಡು ಬಂದು ನದಿಗೆ ಎಸೆಯೋದನ್ನು ಕಡಿಮೆ ಮಾಡಬೇಕು. ಹಾಗೂ ಕಸವನ್ನು ತುಂಬಿಕೊಂಡು ಹೋಗುವ ಲಾರಿಗಳು ಆ ಕಸವನ್ನು ನದಿಗೆ ಹಾಕ್ತಿದ್ದಾರಾ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಗಮನ ಹರಿಸಬೇಕಾದ ಅಗತ್ಯ ಇದೆ. ಇದೆಲ್ಲವನ್ನು ಕೂಡಲೇ ಮಾಡದೇ ಇದ್ದರೆ ಕಾವೇರಿ ನದಿಯ ನೀರು ನಮ್ಮ ಮುಂದಿನ ಪೀಳಿಗೆಗಳಿಗೆ ಜೀವಜಲ ಆಗಿ ಉಳಿಯೋದಿಲ್ಲ. ಸರ್ಕಾರ ಒಂದು ವಿಚಾರನ ಗಮನದಲ್ಲಿಟ್ಕೋಬೇಕು. ಒಂದು ವೇಳೆ ಕಾವೇರಿ ನದಿಯಿಂದ ಕುಡಿಯುವ ನೀರು ಬೆಂಗಳೂರಿಗೆ ಸರಬರಾಜು ಆಗದೇ ಇದ್ದರೆ ಬೆಂಗಳೂರನ್ನು ಇನ್ಯಾವ ನದಿ ಮೂಲವೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸರ್ಕಾರಗಳು ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅನ್ನೋದು ಸಾಕಷ್ಟು ತಜ್ಞರ ಅಭಿಮತ. ಸ್ನೇಹಿತರೆ, ಕಾವೇರಿ ನದಿ ಯಾಕೆ ಕರ್ನಾಟಕ ಮತ್ತು ತಮಿಳುನಾಡಿಗೆ ಮುಖ್ಯ ಅಂದರೆ ಈ ನದಿ ಪಾತ್ರದಲ್ಲಿ ನಮ್ಮ ಸಂಸ್ಕೃತಿ ಬೆಳೆದಿದೆ. ಈ ನದಿ ತಪ್ಪಲಲ್ಲಿ ನಮ್ಮ ಇತಿಹಾಸ ಇದೆ. ಈ ನದಿ ಹಲವು ನಾಗರಿಕತೆಗಳಿಗೆ ಸಾಕ್ಷಿಯಾಗಿದೆ. ಕಾವೇರಿ ನದಿ ತೀರದಲ್ಲಿ ನಮ್ಮ ಪುಣ್ಯಕ್ಷೇತ್ರಗಳಿವೆ. ಅವು ನಮ್ಮ ಸಂಸ್ಕೃತಿಗೆ ಕೈಗನ್ನಡಿ ಹಿಡಿತಾ ಇವೆ. ಅಷ್ಟೇ ಅಲ್ಲದೆ ಈ ನದಿ ತೀರಗಳಲ್ಲಿ ಕೋಟ್ಯಂತರ ಮಂದಿಯ ಬದುಕು ಕೂಡ ಇದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇಲ್ಲಿ ಕಾವೇರಿ ಅಂದ ತಕ್ಷಣ ಬರೀ ಕಾವೇರಿ ನದಿ ಮಾತ್ರ ಅಲ್ಲ, ಅದರ ಉಪನದಿಗಳಾದ ಹೇಮಾವತಿ, ಹಾರಂಗಿ, ಲಕ್ಷ್ಮಣತೀರ್ಥ, ಕಪಿಲ, ಅರ್ಕಾವತಿ, ಕುಮುದ್ವತಿ, ವೃಷಭಾವತಿ ಹೀಗೆ ಸಾಕಷ್ಟು ನದಿ ಪಾತ್ರಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಈಗಾಗಲೇ ವೃಷಭಾವತಿ ನದಿ ಕೊಳಚೆ ನೀರಿನ ಆಗರವಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅರ್ಕಾವತಿ ನದಿಗೂ ಕೂಡ ಇಂಥದ್ದೇ ಪರಿಸ್ಥಿತಿ ಬಂದೊದಗಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ತಿಪ್ಪುಗೊಂಡನಹಳ್ಳಿ ಜಲಾಶಯದಲ್ಲಿ ಸಂಗ್ರಹವಾಗಿರೋ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅನ್ನೋ ವರದಿಗಳು ಬಂದಾಗಿದೆ. ಹೀಗೇನೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ನದಿಗಳು ಇದೇ ಪರಿಸ್ಥಿತಿಯನ್ನು ತಲುಪದೇ ಇರಲಿ. ಈ ನದಿಗಳ ಮೂಲಕವೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರೋ ಲಕ್ಷಾಂತರ ಕುಟುಂಬಗಳ ಜೀವನಗಳು ಬರಡಾಗದಿರಲಿ ಅನ್ನೋದು ನಮ್ಮ ಆಶಯ. ಗೆಳೆಯರೆ, ಇದು ಕಾವೇರಿ ನದಿಯಲ್ಲಿ ಹಾನಿಕಾರಕ ರಾಸಾಯನಿಕಗಳಿರುವ ಬಗ್ಗೆ ನಡೆದಿರುವ ಸಂಶೋಧನೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.